30 ವರ್ಷ ಮೇಲೆ ಆಯ್ತು. 30 ವರ್ಷ ಮೇಲೆ ಮದುವೆ ಆಯ್ತು. ಅವಾಗ ಆಗತ್ತೆ. ಇವತ್ತಿನವರೆಗೂ ಆಗಿಲ್ಲ. ಆ ರಿಪೇರ್ ಆದ್ರೂ ಮಾಡ್ತಾರ ವರ್ಷಕ್ಕೊಂದ್ಸರಿ ಹೆಂಗೆ? ಯಾವಾಗ 6 ತಿಂಗಳು ಅಂತಾಳು ನಮ್ಮ ಜಾತ್ರೆಗೆ. ನಾಳೆ ಪೀರ್ಲಪ್ಪ ಆದ್ರೆ ಮಾಡ್ತಾರ. ಮಾಡ್ತಾರ ಅಷ್ಟೇ. ಅದಣ್ಣ ಮೇಲೆ 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 ತೆಗಿಯಾಕ್ತಾರ, ಬಿಲ್ ಮಾಡ್ತಾರ, ಆಯ್ತು. ಅದಿದ್ದಂಗೆ ಇರ್ತದೆ, ಏನಿಲ್ಲ. ಹುಲ್ ಬೆಳೆದಾಯ್ತು ನೋಡಲ್ಲಿ. ಹೌದಣ್ಣ, ಅದನ್ನೇ ಮಾಡೋದು. ಇಂಪಾರ್ಟೆಂಟ್ ಅದನ್ನೇ ಮಾಡೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ, KRS ಪಕ್ಷದ ಸೈನಿಕ. ಇವತ್ತು KRS ಪಕ್ಷದಿಂದ ಎತ್ತಿನ ಬೂದಿಹಾಳ್, ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು ಎತ್ತಿನ ಬೂದಿಹಾಳ್ ಗ್ರಾಮಕ್ಕೆ ಬಂದಿದ್ವಿ. ಇಲ್ಲಿರುವಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಗ್ರಾಮ ಪಂಚಾಯಿತಿ ಹತ್ರ ಚರ್ಚೆ ಮಾಡೋದಕ್ಕೆ ಬಂದಿದ್ವಿ. ಇದೀಗ ನೀವು ನೋಡ್ತಾ ಇರ್ಬೋದು ಚರಂಡಿ. ಇಲ್ಲಿ ಒಬ್ಬರು ಹಿರಿಯರು ಹೇಳ್ತಾ ಇದ್ರು, ಗ್ರಾಮದ ಹಿರಿಯರು, ಈ ಚರಂಡಿ ನಿರ್ಮಾಣ ಮಾಡಿ ಈಗ 30 ವರ್ಷಗಟ್ಟಲೆ ಆಗಿದಂತ. ಆದರೆ ಇವತ್ತಿನವರೆಗೂ ಈ ಚರಂಡಿ ಇರುವಂತಹ ವ್ಯವಸ್ಥೆ ನೀವು ನೋಡ್ತಾ ಇರ್ಬೋದು. ಜನ ಮನೆಗಳು ಇಲ್ಲೇ ಇದ್ದಾವೆ, ಇದರ ಹತ್ರನೇ ಆಟ ಆಡ್ತವೆ. ಇದರಲ್ಲಿ ಎಷ್ಟು ವೈರಸ್ಗಳು ಇರಬಹುದು, ಎಷ್ಟು ರೋಗಾಣುಗಳು ಜನಗಳಿಗೆ ಇರ್ಬೋದು, ನೀವೇ ಯೋಚಿಸಿ ನೋಡಿ. ಕಸ ಕಡ್ಡಿ ಎಲ್ಲ ಓಪನ್ ಚರಂಡಿ. ಇದು ಮನೆಗಳ ಹತ್ರನೇ ಇದೆ. ಇದು ಭಾಳ ದೂರನೂ ಇಲ್ಲ. ನೋಡಿ ನೋಡೋಣ, ಇನ್ನೂ ಏನಾದ್ರು ಸಮಸ್ಯೆಗಳು ಬರ್ತವೆ. ಅಲ್ಪ ಸ್ವಲ್ಪ ರಿಪೇರಿಗಳು ಮಾಡ್ತಿದ್ದಾರೆ. JJM ರಿಪೇರಿ. ನೋಡೋಣ ಇನ್ನು ಮುಂದೆ ಏನೇನು ಸಮಸ್ಯೆಗಳು ಕಾಣ್ತವೆ, ಅದನ್ನು ಲೈವ್ ವಿಡಿಯೋ ಮೂಲಕ ಅಧಿಕಾರಿಗಳ ಗಮನಕ್ಕೆ ತಂದು ಅದರ ಪರಿಹಾರದ ಕಡೆಗೆ ನಾವು ಟೈಮನ್ನು ಕೊಡ್ತೀವಿ. ನೋಡಿ, ಇದು ಚರಂಡಿ ಎಲ್ಲ ಬ್ಲಾಕ್ ಆಗಿದೆ. ಎಲ್ಲ ಬ್ಲಾಕ್. ತನ್ನಷ್ಟಕ್ಕೆ ತಾನೇ ನಿಸರ್ಗ, ಮಳೆ ಯಥೇಚ್ಛವಾಗಿ ನಿಸರ್ಗದ ರೂಪದಲ್ಲಿ ತನ್ನಷ್ಟಕ್ಕೆ ತಾನೇ ಕೊಚ್ಕೊಂಡು ಹೋಗೋಕೆ ಹೊರತಾಗಿ ಇಲ್ಲಿ ಇರುವಂತಹ ವ್ಯವಸ್ಥೆ ಅದನ್ನು ಶುಚಿಗೊಳಿಸುವಂಥದ್ದು ಇಲ್ವೇ ಇಲ್ಲ. ನೋಡಿ, ಇದೇನು ಭಾಳ ದೂರ ಇಲ್ಲ. ಗ್ರಾಮ ಪಂಚಾಯತಿಗೆ ಎಲ್ಲ ಕಲಿತು ಒಂದು 100 ಮೀಟ್ರ್ ದೂರ ಇದೆ ಅಷ್ಟೇ. ಗ್ರಾಮ ಪಂಚಾಯತಿ ನೋಡಿ ಎಂತಹ ವ್ಯವಸ್ಥೆ ಇದೆ ನೋಡಿ. ಇದು ನಿಸರ್ಗನೇ ಕ್ಲೀನ್ ಮಾಡುತ್ತೆ. ಇದನ್ನು ವರ್ಷಕ್ಕೊಂದ್ಸರಿ ಯಾರು ಮನುಷ್ಯರಿಂದ ಕ್ಲೀನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಸರ್ಗನೇ ತನ್ನಷ್ಟಕ್ಕೆ ತಾನೇ ಮಳೆ ಬಂದು ಇವೆಲ್ಲ ಕೊಚ್ಕೊಂಡು ಊರಾಚೆ ಹೋಗ್ಬೇಕು. ಇಂತಹ ವ್ಯವಸ್ಥೆ ನಮ್ಮಲ್ಲಿ. ಸರ್ಕಾರದಿಂದ ಕೋಟ್ಯಾನುಗಟ್ಟಲೆ ಹಣ ಹೇಳ್ತಾರೆ, ಆದರೆ ಹಳ್ಳಿಗಳ ಪರಿಸ್ಥಿತಿ ಈ ರೀತಿಯಲ್ಲಿ ಇದೆ. ಆ ಬಂದಂತಹ ದುಡ್ಡು ಎಲ್ಲಿ ಸೋರಿ ಹೋಗುತ್ತೋ ಆ ದೇವ್ರಿಗೆ ಗೊತ್ತು ನೋಡಿ. ಬರ್ರಿ ಹೋಗೋಣ ಬನ್ನಿ. ಎದಕ್ಕೆ ಲೇಟ ಸರ್? ಕಟ್ಟಬಸಪ್ಪರ ಎದಕ್ಕೆ ಲೇಟ? ಹೋಗೋಣ ಬನ್ನಿ, ಮತ್ತೆ ಮುಂದಕ್ಕೆ ಅವ್ರು ಬರಲಿ, ಜಾಯ್ನ್ ಆಗ್ತಿರ್ತಾರೆ, ಹಂಗೆ ಹೋಗೋಣ ಅಂತ. ಅವ್ರು ಏನು ಮಾಡ್ತಾರೆ? ಎಲ್ಲರನ್ನ ಕರೆಯೋಣ, ಪಂಚಾಯತಿಗೆ ಹೋಗೋಣ, ಎಲ್ಲರೂ ಬರೋಣ. ಇಲ್ಲ ಲೋಕಲ್ ಇದ್ದಾರೆ ಒಂದು 23 ಜನ. ರೊಕ್ಕಟ್ ಮಾಡ್ಸಪ್ಪ ಅಂತಾರೆ. ರೊಕ್ಕಟ್ಟು ಚರಂಡಿ ಬೈಬಿಡ್ತಾನೆ. ಮತ್ತೆ ಬರ್ರಿ, ಬರ್ರಿ ಇವಾಗ ಮತ್ತೆ ಪಂಚಾಯತಿಗೆ ಏನು ಮಾಡ್ಬೋದು ಸರ್? ನಮ್ಮ ತರ ನೀವು ಬರ್ರಿ, ಸುಮ್ಮನೆ ಚರಂಡಿ ಪೈಪ್ ಮಾಡ್ತಾರೆ. ನೀವು ಬರ್ರಿ, ನಾವು ಮಾತಾಡ್ತೀವಿ ಅಲ್ಲಿ. ಮತ್ತೆ ಅವ್ರನ್ನ ನಮ್ಮ ಸರ್ಕಾರ ರೊಕ್ಕ ಅಲ್ಲ ತಿಂಬದು. ಸರ್ಕಾರದಾಗ ಏನೈತೆ ಸರ್? ಅಲ್ಲ ನಮ್ಮ ರೊಕ್ಕ ಅಲ್ಲ ತಿಂಬದವ್ರ. ಒಂದು ನಿಂದೆ. ಮತ್ತೆ ನಮ್ಮ ಮನೆ ಮುಂದೆ ನಾನು ಇಟ್ಟು ಮುಂದೆ ಬರೋದು, ನಿನ್ನ ಮನೆ ಮುಂದೆ ನೀನು ಇಟ್ಟು ಮುಂದೆ ಬರೋದು. ನಾವಿಂದ ಸರ್ಕಾರ ಮಾಡೋದು.
ಬಗೆರಕಲ್ಲ ಅಂದ್ರೆ ಬಗೆರಲ್ಲ ಹಂಗೆ ನಂಬರ್ಗಳು ಎದಕ್ಕೆ ಮಾಡೈತೆ ಬಗೆಹರ್ಸಂಗೆ ಮಾಡಿರೋದು ನೀರು ಬಂದಂತ ಅವ್ನಿಗೆ ಗೊತ್ತಿರೋದಲ್ಲ ಅದನ್ನೇ ಮಾಡೋದು ಈ ವ್ಯವಸ್ಥೆ ಯಾವತ್ತು ಬಗೆಹರಿಸಿದ್ದು ಅವತ್ತುವರೆಗೂ ಇದ್ದೇ ಇರ್ತದೆ ಏಳ ರೂಟ್ ಬಂದು ಏಳ ರೂಟಿನೇ ಕೆಲಸ ಉಂಟು ಇಲ್ಲಾಂದ್ರೆ ಆಗಲ್ಲ ತಂದ್ರ ಕಥೆಲ್ಲ ಯಾರೇ ಒಬ್ರು ಯಾಕ ಮಾಡೇ ಮಾಡ್ತಾರೆ ಓಟ್ ಹಾಕ್ಬರಾಗಲ್ಲ ಓಟ್ ಹಾಕ್ಬಾರ ಅಂತ ಹೇಳ್ತಾರೆ ತಿಂದಿರ್ತಾನ ಕಾಂಟ್ಯಾಕ್ಟ್ ಮೇನ್ ಕಾಂಟ್ಯಾಕ್ಟ್ ಅವರಲ್ಲ ನೀವು ಕೂಲಿ ಬಂದಿರಲ್ಲ ಇದೇ ಊರ ಹೌದಾ ಯಾರಾದ್ರೂ ಅಲ್ಬಿಡು ಏನೈತಿ ಹೌದಾ ಪೈಪ್ ಕಲೆಕ್ಷನ್ ಕೊಡ್ತು ಇದು ಶೇಟಗೆ ನಾತ ಕೆಳಗೆ ಕುಂತ ನಾನು ಅಲ್ಲಿ ಸಮಸ್ಯೆ ಬಗ್ಗೆ ಹೇಳ್ರಂತ ಕರೆದ್ರೆ ಒಂದ್ 5 ಜನ ಬರ್ಲಿಲ್ಲ ಖರಿ ಬರ್ತವೆ ಅಲ್ಲಿ ಹೋಗಿದ್ದು ತೆರಳಿ ನೀರಲ್ಲಿ ನಿಂತಿದ್ದಾಗ ಅಲ್ಲಿ ಹೋಗೋದ್ರ ಕರೆದ್ರೆ ನಮ್ದು ಈ ಬರಲ್ಲಪ್ಪ ನಮ್ದು ಈ ಬರಲ್ಲಪ್ಪ ಅಂತ ಎಲ್ಲ ಬ್ಲ್ಯಾಕ್ ಆಗ್ಬಿಟ್ಟದ ಏನಿಲ್ಲ ನೀವು ಕ್ಲೀನ್ ಮಾಡ್ಕೊಡ್ತಾರೆ ಎಲ್ಲ ಸರಿ ಮಾಡ್ತದೆ ಹಂಗೆ ಬರ್ಬೇಡ ಲೆಟರ್ ಕೊಟ್ಟಿಲ್ಲ ರೊಕ್ಕ ಬರ್ದು ಆಮೇಲೆ ನೀಟಾಗಿ ಅದ್ರಿಂದ ಎಲ್ಲರ ಹತ್ರ ಏರಿಯಾ ಗ್ರಾಮಸ್ಥರು ಸಹಿ ಗ್ರಾಮಸ್ಥರು ಯಾರಾಗಿದ್ದಾರೆ ಅವರೆಲ್ಲ ಸಹಿ ತಗೊಂಡು ಅಲ್ಲ ಮಾಡಿ ಆಗ್ತಾನಾ ನೀನ್ ಗೊತ್ತ್ಯಾ ಅಪೋಸಿಟ್ ನಿಂದೇನೈತ್ ನೋಡಿಬಿಡಂತ ಏ ಆಗ್ದಾಗ ಆಗ್ದಾಗ
ಇದು ನೋಡಿ ಚರಂಡಿ. ಚರಂಡಿ ಎಷ್ಟರ ಮಟ್ಟಿಗೆ ಬ್ಲ್ಯಾಕ್ ಆಗಿದೆ ಅಂದರೆ ನೀರೇ ಮುಂದುಗಡೆ ಹೋಗೋಕೆ ಅವಕಾಶ ಇಲ್ಲ. ಇಡೀ ಗ್ರಾಮದಲ್ಲಿ ಹೀಗೆ ಇದೆ. ಇದು ಮುಖ್ಯ ರಸ್ತೆ. ಮತ್ತು ಗ್ರಾಮಕ್ಕೆ ಮುಖ್ಯ ರಸ್ತೆನೇ ಈ ಕತೆ. टाइम पास ನೋಡಿ, ಊರಿನ ಮಧ್ಯದಲ್ಲಿ ಈ ಥರ ನಿರ್ಮಿತ ಬಾವಿ, ಚರಂಡಿ ಬಾವಿ ಅನ್ಬೋದು ಇದನ್ನು. ಹಾಗೆ ನೋಡಿ, ಚರಂಡಿಗಳು ಎಷ್ಟು ಗಲೀಜಾಗಿದೆ ಅಂದರೆ ಎತ್ತಿನ ಬೂದಿಹಾಳ್ ಗ್ರಾಮ. ನೋಡಿ, ಇಂತಹ ಅವ್ಯವಸ್ಥೆನಲ್ಲಿ ಒಂದು ಸರ್ಕಾರ ನಿರ್ಮಿತ ಮಾಡಿರುವಂತಹ ಮಾದರಿ ಮನೆ ನೋಡಿ. ಈ ಹೆಸರಿಗೆ ಇಲ್ಲಿರುವಂತಹ ವ್ಯವಸ್ಥೆ ಪೂರ ತದ್ವಿರುದ್ಧ. ಈ ಹೆಸರಿಗೂ ಈ ಮನೆಗೂ ವ್ಯತ್ಯಾಸನೇ ನೋಡಿ, ಎಷ್ಟು ವ್ಯತ್ಯಾಸ ಇದೆ. ಪ್ರಧಾನಮಂತ್ರಿ ಮಾದರಿ ಮನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ, ಈ ಟೈಟ್ಲಿಗೂ ಇಲ್ಲಿರುವಂತಹ ಗ್ರಾಮದ ಅವ್ಯವಸ್ಥೆಗೂ ನೋಡಿ, ಸರ್ಕಾರ ಇಡುವಂತಹ ಯಾವುದೇ ಯೋಜನೆಗಳಿಗೆ ಹೀಗೆ ವ್ಯತ್ಯಾಸ ಇರುತ್ತೆ. ಆ ಯೋಜನೆಗೆ ಇರುವಂತಹ ವಾಸ್ತವಿಕತೆಗೆ ಇಷ್ಟು ವ್ಯತ್ಯಾಸ ಇರುತ್ತೆ ನೋಡಿ. ಬ್ರಿಂಗ್ ಆನ್ ಕ್ಯಾಮ್ರಾ. ನೋಡ್ತೀವಿ ನಾವು ಹೀಗೆ ಇವತ್ತು ದಿನವೆಲ್ಲ ಇಲ್ಲಿ ಎತ್ತಿನ ಬೂದಿಹಾಳ್ ಗ್ರಾಮದಲ್ಲಿ ಅಡ್ಡಾಡಿ ಇಲ್ಲಿರುವಂತಹ ಸಮಸ್ಯೆಗಳನ್ನೆಲ್ಲ ಹೀಗೆ ಲೈವ್ ವಿಡಿಯೋಗಳ ಮುಖಾಂತರ ಒಂದು ಪಟ್ಟಿ ಮಾಡ್ತೇವೆ ಅಂತ ಇವತ್ತೆಲ್ಲ.
ಸ್ವಲ್ಪ ಪ್ರಮಾಣದಾಗ ಹೆಚ್ಚಿಗೆ ನೀರು ಬಂದರೆ ಕೆರೆ ನೀರು ಸೀದಾ ಬೀಳುವ ಸಂಭವ ಇದೆ. ಭಾಳ ಅಂದರೆ 5 ವರ್ಷ ನಾವು ಬರ್ತೀವಿ ಎಲ್ಲ ಮಾಡ್ತಾರೆ ಮಾಡ್ಯಾರ ನಿಮ್ಮದೆಲ್ಲ ID ಕಾರ್ಡ್ ಹಾಕಿದೆ. ಅದು ಒಂದು 8,000 ದಾನ ಮಾಡಿದ ಒಂದು ವಿಡಿಯೋ ಹಾಕಿದೆ. 1,80,000 ಅದು ಹೋಗುವ ನಷ್ಟವನ್ನು ಎದಕ್ಕೆ ಕೂಡಿಸ್ಬಿಟ್ನಲ್ಲ ಅಣ್ಣ ಓದ್ತಿದ್ದಾರ ಬರಲಿ ಅವ್ರು ಬರಲಿ, ನಾವು ಸುಮ್ಮನೆ ಏನಿಲ್ಲ ಮತ್ತೆ ಮಾಡೋಣ ಅಂತ. ಏನಾಯ್ತು ಸುಮ್ಮನೆ ಹಂಗೆ ಹೋಗಿ ಒಂದು 10 ಜನ ಕಂಡಾರ ಮಾತಾಡ್ತಿದ್ವಿ. ಇಲ್ಲಿ ಕೂಲಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಣ್ಣ, ಕೂಲಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಪಂಚಾಯತಿಲಿಂದ ಎಲ್ಲ ಮಾಡ್ಯಾರ. ಏನೇನು ಕೆಲಸ ಮಾಡಿದ್ರಣ್ಣ? ಅಲ್ಲಿ ತೈತಾರ ಕೂಲಿ ಕರೆಕ್ಟಾಗಿ ಬೀಳ್ತದವ? ಎಷ್ಟು ರೂಪಾಯಿ ಹಾಕಿದಾರೆ? ನೀವು ಹೋಗಿದ್ದೀರಾ? ನೀವು ಹೋಗಿಲ್ಲ. ನೀವು ಹೋಗಿದ್ದೀರಣ್ಣ ಕೂಲಿ ಕೆಲ್ಸಕ್ಕೆ? ಹೋಗಲ್ಲ. ಗೋನ ಅಣ್ಣ ಮಕ್ಕಳಗೋನ ಬೀದಿ ದೀಪ ನೋಡಿ ಹಗಲಲ್ಲೂ ಕೂಡ ಉರಿತಾ ಇದೆ ನೋಡಿ ಬೀದಿ ದೀಪ. ಹಾಂ, ಇವು ಲೈಟ್ ಆನ್ ಆಫ್ ಆಗಲ್ಲ ಅಣ್ಣ? ಇವು ಆಗ್ಲತ್ಲೆ ಆಫ್ ಮಾಡಲ್ಲ ಇವ್ರನ್ನ ಯಾರು? ಹಾಂ ಹಾಂ, ಹಂಗೆ ಇರೋದು ಆಗ್ಲಲ್ಲ. ಬರ್ರಿ ಸರ್.
ಬರೋದನ್ ಸರ್ ಆರಾಮಿದೆ ನೋಡಿ. ಬರ್ರಿ ಈ ಕಡೆ ಬರ್ರಿ. ಸೋಮವಾರ ಸರ್ ಬರ್ಬೇಕಂತ ಬಂದಿಲ್ಲ ಇನ್ನು. ಅದೇ ಬರ್ತಿದಾರಂತ ಇನ್ನು ಅವ್ರ ಪಾಪ ಅಲ್ಲಿಂದ ಬರೋಕಲ್ಲ ಸಿನ್ನೂರ್ಲಿಂದ. ಹಿಂದಿನೂರಿಂದ ಹಾಂ 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 ಈಗ ದಾರಾಗಿದ್ದಾರೆ ಏನು ವಿಚಾರ ಇಲ್ಲ. ಎಲ್ಲಿದಾರೇನ ಅಲ್ಲ ಬರ್ಬೇಕಲ್ಲ ಹಿಂದಿನೂರಿಂದ ಇದು ಒಂದು ದೊಡ್ಡ ಪುಟ್ಟಿ ಇದ್ದಿದ್ರೆ ಕಟಬಸಪ್ಪರ ಮನೇಲಿ ಇದೆಲ್ಲ ತಗೊಂಡೋಗಿ ಪಿ ಡಿ ಒ ಚೇರ್ ಮುಂದೆ ಇಡ್ತಿದ್ವಿ. ಹೌದಾ ಒಂದಿಷ್ಟು ಬಕೆಟ್ ಏನಾದ್ರು ತೊಗೊಂಡಿದ್ರೆ ಇದೆಲ್ಲ ತುಂಬ್ಕೊಂಡೋಗಿ ಸ್ವಲ್ಪ ವಾಸನೆ ಕುಡಿಯಪ್ಪ ಇವತ್ತು ನೋಟ್ ಅಂತೇಳಿ ಅದು ಮುಂದೆ ಇಡ್ತಿದ್ವಿ. ಅಲ್ಲ ಪುಟ್ಟಿ ಕೊಡ್ತಾರೆ ಯಜಮಾನ್ರು ಕೇಳಿ. ಯಾವಾಗ ಕೊಡೋಣಪ್ಪ ನೀವು ಸ್ವಲ್ಪ ಪುಟ್ಟಿ ಬಕೆಟ್ ತಗೊಂಡೋಗಿ ಅವ್ರು ಪಿ ಡಿ ಒ ಮುಂದೆ ಇಡ್ತೀವಿ ಒಂದಿಷ್ಟು. ಯಾಕೆ ಕೊಡೋದು ಹಿಂಗೆ ಯಜಮಾನ್ರು? ಇವತ್ತು ಒಂದಿನ ಸ್ವಲ್ಪ ವಾಸನೆ ಕುಡಿಯಪ್ಪ ಅಂತ. ಈಗ ನಿಮಗೆ ಅಲ್ಲ ವಾಸನೆ ನಮ್ಮದೆಲ್ಲ ಲೋಕ ಕಲೆಗಿದು ವಾಸನೆ ಇದೆ. ನಮ್ಮದಲ್ಲ ಹಾಂ ಲೋಕ ಕಲೆಗಿದು ಎಲ್ಲೆಲ್ಲೋ ಐತೆ. ಹಾಂ ಅವ್ರನ್ನೆಲ್ಲರೂ ನೆಲ್ಲಿ ಕಾಲಿಡಕ್ಕೆ ಹೋಗ್ತೀವಿ. ಅಲ್ಲ ನೀವು ಒಂದೇ ಒಂದು ಪುಟ್ಟಿ ಕೊಡಿ ಸಾಕು ನಮಗೆ. ಹಾಂ ಅಂದ್ರೆ ಇದು ವಾಸನೆ ಕೊಡ್ಕೊಂಡಿರ್ತೀರಾ? ಭಗವಂತನ ಆಟ ಅದು. ಇವಾಗ ಅಂತ ಆಟ ಅಲ್ಲಿ ಇರೋದು ಸಮಸ್ಯೆ ಬೇಡ. ದೂರ ಹೆಂಗತ್ ಸರ್ ಅದು? ಹಾಂ ನೀವೆಲ್ಲ ಕೇಳಿದ್ರೆ ಆಗತ್ತೆ. ಆಗಲ್ಲ ಅದು. ನನ್ನ ಮನೆ ಮುಂದೆ ಸೆರೆಂಡ್ ಬೇಡ ಇದ್ರಕ್ಕೆ ತಂದು ಎಲ್ಲರೂ ಬಿಟ್ರೆ ಅದು ಹೆಂಗತ್ ಸರ್? ಹಾಂ ಹಾಂ ಬೇಡ ಅಂದ್ರೆ ಅದನ್ನೇ ನಾವು ಕೇಳ್ತಾ ಇರೋದು. ಅವಾಗಿಂದ ಕೇಳ್ತಾರೆ, ಇವಾಗಲ್ಲ. ಎರಡು ಕಡೆ ಡ್ರೈನೇಜ್ ಬರಲ್ಲ ಹಾಂ ಹಂಗೆ ಬಿಟ್ಕೊಡಕಲ್ಲ. ಹಾಂ ಯಾರೋ ಇದು ಬಸವಣ್ಣನ ಗುಡಿ ನೀರು ಅವು ಬರ್ತದ್ವು, ಹಾಂ ಆ ಬಾಯಿ ನೀರು ಸ್ವಲ್ಪ ಇರ್ತಿದ್ವು, ಹಾಂ ಅದನ್ನ ಸ್ವಲ್ಪ ಪಂಚಾಯತ್ ಮಾಡಿವ್ರು ಇಲ್ಲಂಬಕ್ಕ. ಹಾಂ ಹೆಂಗ ಮತ್ತೆ ಅರೆ ನೀರು ಕುಡಿಯೋ ನೀರು ಅಂತಂತೆ ಇದು ಹೋಗ್ತಾ ಇಲ್ಲ ನೀರು. ತಗೋತ ಸರ್ ಎಲ್ಲ ಬ್ಲಾಕ್ ಆಗುತ್ತೆ ಮುಂದಕ್ಕೆ. ಹಂಗೆ ಸಿಂಕ್ಲೆಂಡ್ ಲೆವೆಲ್ ಆದಾಗ ಹಂಗೆ ಹೋಗ್ತಿರ್ತೀವಿ. ಹಾಂ ಇವಾಗ ಅರ್ಥವಾ? ಎಲ್ಲ ತಂದು ಎಲ್ಲೇ ನೀರು ತಂದು ಅತ್ತಾಳ ನೀರು ತಂದು ಇತ್ತ ಬಿಡ್ತಾರೆ. ನೀರು ಈಗ ನಾವು ಹೇಳೋದು ಕೇಳ್ರಿ ಸರ್. ನಾವು ಸಮಸ್ಯೆ ಸಮಸ್ಯೆ ಎಲ್ಲ ನಾವು ಹೌದಣ್ಣ ಹೌದಣ್ಣ ನಿಮ್ಮ ನಮ್ಮ ಮನೆ ಆಗಲಿ ಇನ್ನೊಬ್ರ ಮನೆ ಹೌದು. ಇಲ್ಲಿ ಸೆರೆಂಡ್ ಐತೆ ಅಂತ ಹತ್ತಲ್ಲಿದ್ದು ತಂದು ಇತ್ತ ಬಿಡ್ತಾರೆ. ಹ್ಞೂ ಎಲ್ಲ ಹತ್ತಲ್ಲಿದ್ದು ತಂದು ಇತ್ತ ಬಿಡ್ತಾರೆ. ಹಂಗೆ ಹೋಗೋದು ಹಂಗೆ ಕಳ್ಸಂಗಿಲ್ಲ. ಇದು ಏನು ನಡುವ್ರಾಗ ಮಾತಾಡ್ಬೋದಲ್ಲ. ಈಗೆಲ್ಲ ಎಲ್ಲರಿಗೂ ಗೊತ್ತೈತಿ ಇದು. ಪಂಚಾಯತ್ ಇಲ್ಲೇ ಅಡ್ಡಾಡ್ತಾರ ಅವ್ರೆಲ್ಲಾರು ಇಲ್ಲೇ ಅಡ್ಡಾಡ್ತಾರ. ಎಲ್ಲರಿಗೆ ಗೊತ್ತೈತೆ. ಎಲ್ಲರೂ ತಂದ್ಬಿಟ್ಟಾಗ ಏನು ಹೇಳ್ತಾರ ಅವರು? ನನ್ನ ಮನೆ ರೊಕ್ಕ ಅಲ್ಲ ಬಿಡ್ತಾರ ಮತ್ತೆ ಏನಾದ್ರು ವ್ಯವಸ್ಥೆ ಮಾಡ್ರೆ ಹೋಗಕ್ಕೆ. ಅಲ್ಲ ಸರ್, ನಾವು ಹೇಳೋದಕ್ಕೆ ನೀವು ಎಲ್ಲರೂ ಬಿಡ್ತಾರೆ. ನೀವು ಈಗ ಯಾರ್ದ ಜಾಗ ಆಡ್ತೀವಿ? ಅವರು ಅಧ್ಯಕ್ಷರೆಲ್ಲ ಪಿಡಿಒ ಹತ್ರ ಪಿ ಡಿ ಏನು ಮಾಡ್ತಾನೆ ಸರ್? ಅದು ಕೆಲಸ ಆತ ನಡೆಯಪ್ಪ. ಹಂಗಾರೆ ಅವ್ರು ಕರೆದ್ರೆ ಬರ್ತಾನೆ, ನಾವು ಕರೆದ್ರೆ ಬರ್ತಾನೆ. ಆ ಚೆಲ್ಲವ್ ಯಾರಿಗೆ ಬೇಕಾಯ್ತು? ಬರ್ಲಿ ಎಲ್ಲ ಕಡೆ ಎಲ್ಲರಿಗೆ ಏನಿಲ್ಲ. ಅದು ಮಳೆ ಬಂದಾಗ ಎಲ್ಲರ ಮನೆ ಮುಂದೆ ಓದ್ತಾರೆ. ಹಿಂಗೇನು ಬರಕ್ಕಲ್ಲ. ಅದು ಹಿಂಗೆ ಓದ್ತೆ. ಅವ್ರು ಹೆಂಗೆ ತಂದ್ಬಿಟ್ರನು ಹಿಂಗೆ ಓದ್ತ. ಅವ್ರ ಸೆರೆಂಡ್ಗಳು ಮುಚ್ಕೊಂತ ಇರ್ತಾವೆ. ಬಸ್ಸಲ್ಲಿ ನೀರಿಗೂ ಅವು ನಾವು ಏನು ತಿನ್ ಮಾಡಕ್ಕೆ ತಲೆ ಕೆಟ್ಟಿದ್ದಾರೆ. ಅವರೇ ರೋಜ್ ಸಿಕ್ಕೊಂಡು ಅವರೇ ಕಿತ್ತಕ್ಕೆಂತಾರ. ಅವ್ರ ಮನೆ ಅವ್ರಿಗೆ ಏನು ತಲೆ ಕೆಡ್ಕೊಂಡು. ಹೌದಲ್ಲಣ್ಣ. ಈಗ ಪಂಚಾಯತಿನಲ್ಲಿ ನಮ್ಮದೇ ಟ್ಯಾಕ್ಸ್, ನಮ್ಮದೇ ದುಡ್ಡು ಪಂಚಾಯತಿನಲ್ಲಿ ಕೋಟ್ಯಾಂತರ ರೂಪಾಯಿ ಇರ್ತೈತೆ. ಸರ್ಕಾರ ಅದನ್ನ ಕ್ಲೀನ್ ಮಾಡಬೇಕು. ಅದು ಕೋಟಿ ಇರುತ್ತೆ, 2 ಕೋಟಿ ಇರುತ್ತೆ. ನನ್ನ ಮನೆ ಮುಂದೆ ನನ್ನ ಅಂಗಳ ಮುಂದೆ ನಾನು ಬಿಟ್ರೆ ಇರ್ತಾನೆ. ಹೌದಣ್ಣ. ನನ್ನ ಬಾಗ್ಲಿ ನಮ್ದು ಇನ್ನು ಅಲ್ಲಿಗೆ ಐತೆ ಅಂತ ಹೇಳ್ಬೋದು. ಅಲ್ಲಿ ಸೆರೆಂಡ್ ತೆಗೆದ್ರೆ ನೀನೇನು ಹೇಳ್ತೀಯ? ಅವಾಗ ಬಿಡ್ಬೇಕು. ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಇರ್ತೈತೆ, ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಪಂಚಾಯತ್ಯಾಗ ಏನೈತೆ, ನನ್ನ ಅದ್ನಾಗ ಏನೈತೆ ನಾನು ಇರ್ಬೇಕು. ಹೌದು ಹೌದು. ಅದು ನೀರು ಬಜಾರ್ದಾಗ ಹೋದ್ರೆ ಅವ್ರು ಬಂದು ಏನ್ ಮಾಡ್ತಾರೆ? ಅದಕ್ಕೂ ಪ್ಲಾನ್ ಮಾಡಬೇಕು ಪಂಚಾಯತ್. ಊರಿಗೆ ಪಂಚಾಯತ್ಯಾಗ ಏನು ನಾಯಿ ಇಲ್ಲ. ಹೌದು. ಊರಿಗೆ ಪಂಚಾಯತಿ ನಾವೆಲ್ಲರೂ ಸೇರಿದ್ರೆ ಪಂಚಾಯತಿ, ನಾವೆಲ್ಲರೂ ಸೇರಿದ್ರೆ ಪಂಚಾಯತ್. ನಾವೆಲ್ಲರೂ ಇಲ್ಲೇ ಇಟ್ಕೊಂಡು ಅಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರ ಅವರು? ಇಲ್ಲೊಂದು ಚರಂಡಿ ಮಾಡ್ತಾರಂದ್ರೆ ಈ ಚರಂಡಿಂದ ಊರಿಗೆ ಒಳ್ಳೇದಾಗತ್ತಪ್ಪ ಅಂದ್ರೆ ಆತ ಬೇಡ ಅನ್ಬೋದು, ನೀನು ಬೇಡ ಅನ್ಬೋದು. ಅದನ್ನ ಕೇಳಂಗಿಲ್ಲ. ಹೇಳಿದ್ದು ಉದಾಹರಣೆ ಹೇಳಿದ್ದು, ಈ ಊರಿಗೆ ಇಲ್ಲಿಂದ ಚರಂಡಿ ಹೊಡೆದ್ರೆ ಒಳ್ಳೇದಾಗತ್ತಪ್ಪ ಅಂದ್ರೆ ಯಾವನ್ ಬಾಯಿ ಬಿಟ್ಟಂಗಿಲ್ಲ. ಊರಿಗೆ ಮಾಡಿ 4 ಜನ ಹಾಕ್ಬೋದು. ಮನೆ ಮುಂದೆ ಚರಂಡಿ ಬೇಡ ಅಂತಾರ, ಚರಂಡಿ ಬೇಡ ಅಂತಾರೆ. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು 100 ಜನಕ್ಕೆ ಅನಾನುಕೂಲ ಮಾಡ್ಕೊಟ್ರಂಗೆ. ಇಬ್ಬರು ಬೇಡ ಅಂದ್ರೆ ಈಗ ಹೇಳ್ತಾರೆ ಅಡ್ಜಸ್ಟ್ ಆಗ್ಬಿಟ್ರೆ ಏನು ಇದ್ದಿಲ್ಲ. ಕಳೆಗಳವರು ಜ್ಞಾನಕ್ಕೆ ಇದ್ರು, ಅವರು ಅಧ್ಯಕ್ಷರಿದ್ದಂಗೆ ಇದ್ರು. ಅವರು ಪಾಪ ಅವ್ರೇನು ಪಂಚಾಯತಿ ನಿಂದಿರ್ಲಿಲ್ಲ, ಯಾವ್ದು ನಿಂದಿರ್ಲಿಲ್ಲ, ಏನೂ ಇಲ್ಲ. ಕಾಲ ನದಿ ಬಂತು, ಅವ್ರಿಗೆ ಕಾಲ ಮೀರೈತು. ಎಲ್ಲ ಪಂಚಾಯತ್ ಮಾಡ್ಕೊಂಡು ಎಲ್ಲ ಪ್ರಾಣ ತಕೊಂಡ್ರು ಹೋದ್ರೆ ಯಾರು ಅದೃಷ್ಟ ಇದ್ದಂಗೆ. ಅಣ್ಣ ಇನ್ನೊಂದು ಏನು ಮಾಡೋಕ್ಕಾಗ್ತದೆ? ಬಳ್ಳಾರಿಗೆ ರಾಜ್ಕುಮಾರ್ ರೋಡ್ ಅದನ್ನ ಆ ಕಡೆ ಸುಮಾರು 100 ವರ್ಷಕ್ಕೆ ಇರ್ತಕ್ಕಂಥ ಬಿಲ್ಡಿಂಗ್ ಹೊಡೆದ್ರು. ಯಾಕೆ ಹೊಡೆದ್ರು?